ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ತಿಳಿಸ್ತಾ ಪ್ರಮುಖವಾಗಿ ಈಗ ಬಿ.ಎಡ್‌ನ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವ ತರ ಬರುತ್ತೆ ಅಂತ ವಿದ್ಯಾರ್ಥಿಗಳು ಡೌಟ್ ಇರುವಂತದ್ದಾಗಿರುತ್ತೆ. ಎಲಿಜಿಬಲ್ ಲಿಸ್ಟ್ ಅಂತೂ ಪ್ರಕಟ ಆಯ್ತು. ಈಗ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಯಾವ ತರ ಬಂದಿರುತ್ತೆ ಸೆಲೆಕ್ಷನ್ ಲಿಸ್ಟ್ ಅದನ್ನ ನೀವು ವಿಡಿಯೋದಲ್ಲಿ ತೋರಿಸ್ತಾರಂತದ್ದು ಇರುತ್ತೆ. ಸೆಲೆಕ್ಷನ್ ಲಿಸ್ಟ್ ಯಾವ ತರ ಇರುತ್ತೆ, ಏನೆಲ್ಲ ಅಂಶಗಳಿರುತ್ತೆ, ಏನೆಲ್ಲ ಗಮನಿಸಬೇಕು ನೀವು ಅಂತ. ನಂತರದಲ್ಲಿ ಎಷ್ಟು ಪರ್ಸೆಂಟ್ ಇದ್ದವರಿಗೆ ಹೆಸರು ಬರ್ತಾಗಿದೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ, ಮತ್ತೆ ಹೆಸರು ಬಂದ ಮಾತ್ರಕ್ಕೆ ಸೀಟ್ ಸಿಕ್ತು ಅಂತಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅಲ್ಲಿ ಕೂಡ ಪ್ರಮುಖವಾಗಿರುತ್ತೆ ಅದ್ರ ಬಗ್ಗೆ ಆಗಿರ್ಬೋದು. ಮತ್ತೆ ಈ ಬಾರಿ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು, ಫಸ್ಟ್ ರೌಂಡ್ ಒಂದು ಕಟ್ ಆಫ್ ಲೆಕ್ಕಾಚಾರದ ಬಗ್ಗೆ ಆಗಿರ್ಬೋದು. ನಂತರ ಕಳೆದ ಬಾರಿ ಆಗಿರೋ ಎಷ್ಟಕ್ಕೆ ಕಟ್ ಆಫ್ಗಳು ನಿಂತಿತ್ತು, ನಂತರ ವಿದ್ಯಾರ್ಥಿಗಳಿಗೆ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೆಚ್ಚುವರಿ ಡೌಟ್ಸ್ ಏನಾದ್ರು ಇದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೆಚ್ಚುವರಿ ಮಾರ್ಗದರ್ಶನ ಸಲಹೆನ ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಯಿತು. ವಿದ್ಯಾರ್ಥಿಗಳಿಗೆ ಬಿ.ಎಡ್ ನ ಒಂದು ಎಲಿಜಿಬಲ್ ಲಿಸ್ಟ್, ರಿಜಿಸ್ಟ್ರೇಷನ್ ಲಿಸ್ಟ್ ಎಲ್ಲ ನವೆಂಬರ್ 12ನೇ ತಾರೀಕಿನಂದು ಪ್ರಕಟ ಮಾಡಿದ್ದಾರೆ. ಆಲ್ಮೋಸ್ಟ್ ನವೆಂಬರ್ 15 ತನಕ ವಿದ್ಯಾರ್ಥಿಗಳಿಗೆ ಏನಾದ್ರು ತಿದ್ದುಪಡಿಗೆ ಅವಕಾಶ ಇದ್ರೆ ತಿದ್ದುಪಡಿ ಮಾಡಿಸ್ಕೋಬೇಕಾದ್ರೆ ಅಥವಾ ಆಪ್ಷನ್ ಎಂಟರ್ ಮಾಡ್ಲಿಕ್ಕೆ ಅವಕಾಶನ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇರುವಂತದ್ದು. ಇದೀಗ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಅಂತ ಏನು ಕೇಳ್ತಿರಲ್ಲ, ಸೆಲೆಕ್ಷನ್ ಲಿಸ್ಟ್ ಯಾವ ತರ ಬರುತ್ತೆ ಇದನ್ನ ಕೊನೆಯದಾಗಿ ನಾನು ತೋರಿಸ್ತೇನೆ ಸ್ಕ್ರೀನ್ ಮುಖಾಂತರ ಚಿಕ್ಕದಾಗಿ. ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ತರ ಇರುತ್ತೆ, ಏನೇನು ಗಮನಿಸಬೇಕು ಅಂತ. ಬಟ್ ಈಗ ಮೇನ್ ಇರುವಂತದ್ದನ್ನು ಹೇಳ್ಬಿಡ್ತೇನೆ. ಎಷ್ಟು ಪರ್ಸೆಂಟ್ ಇದ್ರೆ ಸೆಲೆಕ್ಷನ್ ಲಿಸ್ಟ್ ಹೆಸರು ಬರುತ್ತೆ, ಆ ಒಂದು ಡೌಟ್ ನಿಮ್ಗೆ ಇದಾವೆ. ಸೊ ಇದ್ರ ಬಗ್ಗೆ ತಿಳಿಸುವಂತಂದ್ರೆ ಕಟ್ ಆಫ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ರಿಲೀಸ್ ಮಾಡ್ತಾರೆ. ಅಂದ್ರೆ ಪ್ರತಿ ರೌಂಡ್ಸ್ಗೂ ಕೂಡ ಕಟ್ ಆಫ್ಗಳು ಬೇರೆ ಬೇರೆ ಬಂದಿರುತ್ತೆ. ಸೆಲೆಕ್ಷನ್ ಲಿಸ್ಟ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಈ ತರ ಎಲ್ಲ. ಬಟ್ ಹಾಗಂತ ವಿದ್ಯಾರ್ಥಿಗಳು ಇನ್ನೊಂದು ತಲೆಯಲ್ಲಿ ಇಟ್ಕೊಂಡು ಎಲ್ಲ ರೌಂಡ್ಸ್ಗೂ ಕೂಡ ನೀವು ಎಲಿಜಿಬಲ್ ಇರೋದಿಲ್ಲ. ಸೊ ಒಬ್ಬ ವಿದ್ಯಾರ್ಥಿಗೆ ಎರಡು ಅವಕಾಶ ಮಾಡ್ತಾ ಇರುತ್ತೆ. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅವರಿಗೆ 2 ಬಾರಿ ಮಾತ್ರ ಹೆಸರನ್ನ ಕೊಡಲಾಗ್ತದೆ ಅಂತ ಅವ್ರ ಮಾಹಿತಿನ ತಿಳಿಸಿರುವಂತದ್ದು. ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಒಂದು ಬಾರಿ ಕಾಲೇಜ್ ಸಿಕ್ಕಾಗ ನೆಕ್ಸ್ಟ್ ಇನ್ನೊಂದು ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡಬೇಕಿರುತ್ತೆ. ಆ ನಂತರದ ನೆಕ್ಸ್ಟ್ ರೌಂಡ್ ಯಾವ್ದು ಸಿಗುತ್ತೋ ಕಾಲೇಜ್ ಅದೇ ಫೈನಲ್ ಆಗಿರುತ್ತೆ. ಬಿಟ್ಟರೆ ಆ ಕಾಲೇಜ್ ಅಡ್ಮಿಷನ್ ಆಗಿಲ್ಲ ಏನೋ ಮಾತಂದ್ರೆ ಅವನ ಅವಕಾಶ ಮುಗಿತು, ಅರ್ಜಿ ವಜಾ ಆಯಿತು, ರಿಜೆಕ್ಟ್ ಆಯಿತು ಅಂತಾನೆ ಅರ್ಥ ಬಂದಿರುತ್ತೆ ಅಲ್ಲಿ. ಅಂದ್ರೆ ಅವಕಾಶ ಮುಗಿತು ಅಂತ ಮತ್ತೆ ಇಲಾಖೆ ಅವ್ರ ಅವಕಾಶ ಏನಾರ ರೇರ್ ಕೊಡೋಕೆ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಸೊ ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಮಾಹಿತಿನ ಕೊಡ್ತೀವಿ. ಬಟ್ ಫಸ್ಟ್ ಲಿಸ್ಟ್ ಅಲ್ಲಿ ನೀವು ಹೆಸರನ್ನ ಅಥವಾ ನಿಮ್ದು ಯಾವ್ದು ಲಿಸ್ಟ್ ಬರುತ್ತಲ್ಲ ಹೆಸರು, ಅಲ್ಲೇ ಸೀಟು ಪಡ್ಕೊಳ್ಳೋ ತರಾನೇ ಸಿಕ್ಕಂತ ಕಾಲೇಜಿಗೆ ಅಡ್ಮಿಷನ್ ಆಗೋ ತರದಲ್ಲೇ ಅಂತ ಕಾಲೇಜ್ಗಳನ್ನ ಆಯ್ಕೆ ಮಾಡಿ ಅಂತ ನಾವು ಮೊದಲಿಂದನೇ ತಿಳಿಸ್ತಾ ಇದೀವಿ. ಅರ್ಥಪೂರ್ಣವಾಗಿ ಕೂಡ ಮಾಡಿ ಮಾಹಿತಿನ ಕೊಡ್ತಾ ಇದೀವಿ, ಆಪ್ಷನ್ ಇಂಟರ್ ಬಗ್ಗೆನೂ ಕೂಡ ಅಂತ ಹೇಳ್ತಾ. ಇದೀಗ ವಿದ್ಯಾರ್ಥಿಗಳಿಗೆ ಅದ್ರ ವಿಡಿಯೋಸ್ ಇದೆ, ವೀಕ್ಷಣೆ ಮಾಡಬಹುದು. ಎಷ್ಟು ಪರ್ಸೆಂಟ್ ಇದ್ರೆ ಸೀಟ್ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಕಟ್ ಆಫ್ ಪ್ರಕಾರ ಹೋಗುತ್ತೆ. ಕಟ್ ಆಫ್ ಬಗ್ಗೆ ಹೇಳ್ತೀನಿ, ಮತ್ತೆ ಹೆಸರು ಬಂದ ಮಾತ್ರಕ್ಕೆ ಸೀಟ್ ಸಿಗುತ್ತೆ ಅಂತನಲ್ಲ. ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ವಿದ್ಯಾರ್ಥಿಗಳಿಗೆ ಹೆಸರು ಬಂದಿದೆ. ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳು ಕಾಲೇಜ್ ಅಲರ್ಟ್ ಆಗಿರುತ್ತೆ, ಇನ್ನ ಕೆಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿರೋದಾಗಿರುತ್ತೆ. ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷನೂ ಕೂಡ ಕೆಲ ವಿದ್ಯಾರ್ಥಿಗಳಿಗೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೂ ಸ್ಟಾರ್ ಮಾರ್ಕ್ ಕೂಡ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸ್ಟಾರ್ ಮಾರ್ಕ್ ಬರೋದಕ್ಕೆ ಕಾರಣ ಏನಂದ್ರೆ ಅವರು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ಅಥವಾ ಅವರು ಆಯ್ಕೆ ಮಾಡ್ಕೊಂಡಂತ ಕಾಲೇಜಲ್ಲಿ ಅವರಿಗೆ ಸೀಟು ಕೊಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಅವ್ರಿಗೆ ಹೆಚ್ಚಿಗೆ ಪರ್ಸೆಂಟ್ ಅವರು ಆಯ್ಕೆ ಮಾಡಿದ್ದಾರೆ ಅಂತ. ಅದಕ್ಕೆ ಕಾರಣಕ್ಕೆ ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿ ಅಂತ ಹೇಳ್ತೀವಿ. ಮತ್ತೆ ಹೆಚ್ಚಿಗೆ ಕಾಲೇಜ್ ಆಯ್ಕೆ ಮಾಡಿದ ತಕ್ಷಣ ನೀವು ಆ ಕಾಲೇಜ್ ಯಾವುದೋ ಒಂದು ಸಿಕ್ಕಾಗ ಇಲ್ಲ ನಾನು ಸುಮ್ಮನೆ ಆಯ್ಕೆ ಮಾಡಿದ್ದೆ, ಆ ಕಾಲೇಜ್ಗೆ ಹೋಗಕ್ಕೆ ಇಷ್ಟ ಇಲ್ಲ ನನಗೆ ಅನ್ನೋದಲ್ಲ. ಈಗ 50 ಕಾಲೇಜ್ ಕೊಟ್ಬಿಟ್ಟು 48ನೇ ಕಾಲೇಜು, 29ನೇ ಕಾಲೇಜು, 33ನೇ ಕಾಲೇಜ್ ಯಾವ್ದು ಸಿಕ್ತು ನಿಮಗೆ ಅಂದಾಗ, ಇಲ್ಲ ನಾನು ಹೋಗಕ್ಕೆ ಇಷ್ಟ ಇಲ್ಲ, ನಾನು ಸ್ಟಾರ್ಟಿಂಗ್ 2ನೇ ಕಾಲೇಜೇ ಬೇಕು, 1ನೇ ಕಾಲೇಜೇ ಬೇಕು, 3ರಲ್ಲೇ ಬೇಕು, 5ರಲ್ಲೇ ಬೇಕು ಅಂದ್ರೆ ಅಲ್ಲ. ಸೀಟ್ ಸರ್ಕಾರಿ ಕೋಟಾ ಸೀಟು ಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ಎಲ್ಲೇ ಹೋದ್ರು ಕೂಡ ಹಾಸ್ಟೆಲ್ ಪಿ ಜಿನ ಮಾಡ್ಕೊಂಡು ನಾನು ಓದ್ತೀನಿ ಅನ್ನೋ ಅಭ್ಯರ್ಥಿಗಳಿಗೆ ಮಾತ್ರ ಸರ್ಕಾರಿ ಕೋಟಾ ಸೀಟಿಗೆ ಹೋಪ್ ಇಟ್ಕೋಬಹುದು, ನಂಬಿಕೆನ. ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಸಮಸ್ಯೆ ಇರೋದಿಲ್ಲ. ಪರ್ಸೆಂಟೇಜ್ ಕಡಿಮೆ ಇರುವಂತ ಅಭ್ಯರ್ಥಿಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಸಾಕಷ್ಟು ವಿದ್ಯಾರ್ಥಿಗಳು ಮಾಡೋ ಮಿಸ್ಟೇಕ್ ಇದಾಗಿರುತ್ತೆ. ಆ ಕಾರಣಕ್ಕೆ ಮತ್ತೆ ಬಾರಿ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು, ಕಳೆದ ಬಾರಿ ಕಟ್ ಆಫ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೊದಲನೇದಾಗಿ ಕಳೆದ ಬಾರಿ ಕಟ್ ಆಫ್ ನೋಡ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಸೊ ಆರ್ಟ್ಸ್ ವಿದ್ಯಾರ್ಥಿಗಳು ಕಟ್ ಆಫ್ ಆಗಿರುತ್ತೆ 81%ಗಿಂತ ಅಧಿಕ ಪರ್ಸೆಂಟೇಜ್ ಜಿಎಂ ವಿದ್ಯಾರ್ಥಿಗಳಿದ್ರೆ, ಅಂದ್ರೆ ಜನರಲ್ ಮೆರಿಟ್ ಅಂತ. ಇವಾಗ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡದಿರುವಂತವರಾಗಿರ್ಬೋದು, ಅವರೆಲ್ಲ ಜಿಎಂಗೆ ಆಗ್ತಾರೆ. ನಂತರದಲ್ಲಿ ಇತರ ಒಂದು ಕ್ಯಾಟಗರಿ ಏನು ಬರ್ತಾರಲ್ಲ, ಒಬಿಸಿ ಸೇರ್ಪಡೆಗೊಳ್ದಂತ ಒಬಿಸಿ ಅಂತಲ್ಲ ವಿದ್ಯಾರ್ಥಿಗಳಿಗೆ, ಇದು ಜಿಎಂ ಅಂತ ತಗೊಂಡಾಗ ತೀರಾ ಅಂದ್ರೆ ಇವಾಗ ಮುಂದುವರೆದಿದ್ದಾರೆ ಅಂತಕ್ಕಂಥ ಪರಿಗಣಿಸುವಂತ, ಅಥವಾ ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ಅದನ್ನ ಜಿಎಂ ಅಂತ ಪರಿಗಣಿಸ್ತಾರೆ. ಅಥವಾ ಜನರಲ್ ಮೆರಿಟ್ ಅಂದ್ಬಿಟ್ಟು ಈ ತರ ಒಂದು ಕ್ಯಾಟಗರಿನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. 2A 2B 3A 3B ಈ ತರ ಒಂದು ವಿದ್ಯಾರ್ಥಿಗಳು ಕ್ಯಾಟಗರಿ 1 ಅಂತಕ್ಕಂಥ ಒಂದು ಮೆನ್ಷನ್ ಮಾಡಿರ್ತಾರೆ ಕ್ಯಾಟಗರಿ ವೈಸ್ ಅಲ್ಲಿ. ಈ ತರ ಒಂದು ಜಿಎಂ ಅಂತ ಏನಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಆ ವಿದ್ಯಾರ್ಥಿಗಳಿಗೆ 81+ ಇತ್ತು. ಇತರ ವಿದ್ಯಾರ್ಥಿಗಳಿಗೆ ಅಲ್ಲಿ ಕ್ಯಾಟಗರಿ ಕಟ್ ಆಫ್ಗಳು 77 ಆಗಿರ್ಬೋದು, 77.5 ಈ ಸಮೀಪದಲ್ಲಿ ಇತ್ತು. ಮತ್ತೆ ಕೆಲವರಿಗೆ 76 ಈ ರೇಂಜ್ ಅಲ್ಲೂ ಕೂಡ ಕಟ್ ಆಫ್ಗಳು ನಿಂತಿರೋದನ್ನ ಗಮನಿಸಬಹುದಾಗಿರುತ್ತೆ. ಅದಕ್ಕಿಂತ ಪಕ್ಕದಲ್ಲಿ ನೋಡಿದ್ರೆ ಕನ್ನಡ ಮಾಧ್ಯಮದ್ದು ಅದು ಸ್ವಲ್ಪ ಜಾಸ್ತಿ ನಿಂತು ಅಂತ ಹೇಳ್ಬೋದು. ನಂತರದಲ್ಲಿ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೂಡ ಅದನ್ನ ಗಮನಿಸಬಹುದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಆರ್ಟ್ಸ್ ವಿದ್ಯಾರ್ಥಿಗಳಾಯಿತು. ಆರ್ಟ್ಸ್ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಷ್ಟಕ್ಕೆ ನಿಂತ್ಕೋಬಹುದು ಈ ಬಾರಿ ಕೂಡ ಅಂತ ಹೇಳಿದ್ರೆ, ಕಳೆದು 2024-25 ಈ ಬಾರಿ ಎಷ್ಟಕ್ಕೆ ನಿಂತ್ಕೋಬಹುದು ಅಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ವಿದ್ಯಾರ್ಥಿಗಳು ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ. ಆಫ್ ಪರ್ಸೆಂಟೇಜ್ ಅದು 1% ವೇರಿ ಆಗ್ಬೋದು ಕಳೆದ ವರ್ಷಗಳ ಆಧಾರದ ಮೇಲೆ, 2 ವರ್ಷಗಳ ಆಧಾರದ ಮೇಲೆ ನಾನು ನೋಡಿರೋ ಪ್ರಕಾರ. ಅಥವಾ ವಿದ್ಯಾರ್ಥಿಗಳಿಂದ ಸೈನ್ಸ್ ವಿದ್ಯಾರ್ಥಿಗಳ ಕಟ್ ಆಫ್ ನಾನು ಬರುವಂತಂದ್ರೆ, ಅದು ಇನ್ನೊಂದೇನಂದ್ರೆ ಈ ವರ್ಷದ ಕಾಂಪಿಟೇಷನ್ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರೆ ಅದರ ಮೇಲೂ ಕೂಡ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಅದು ಕೂಡ ಮ್ಯಾಟರ್ ಆಗುತ್ತೆ. ಈ ವರ್ಷ ಕಾಂಪಿಟೇಷನ್ ಎಷ್ಟಿತ್ತು, ಕಳೆದ ವರ್ಷ ಎಷ್ಟಿತ್ತು, ಅದರಿಂದ ವರ್ಷ ಎಷ್ಟಿತ್ತು ಅಪ್ಲಿಕೇಶನ್. ಕಳೆದ ವರ್ಷ 50,000 ಹಾಕಿ ಈ ವರ್ಷ 30,000 40,000 ಹಿಂಗೆ ಹಾಕಿದಾಗ ಡಿಫ್ರೆನ್ಸ್ ಆಗುತ್ತೆ. ಸೊ ಅದನ್ನ ಎಕ್ಸಾಕ್ಟ್ ಆಗಿ ಹೇಳಿ ಕಷ್ಟ, ಬಟ್ ಅದು ಬಂದ ನಂತರದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಂತರದಲ್ಲಿ ಬಟ್ ಅಂದಾಜಂತೂ ಅಷ್ಟೇ ನಿಂತ್ಕೊಂಡಿರುತ್ತೆ, ಅಷ್ಟು ಪರ್ಸೆಂಟ್ಗಿಂತ ಜಾಸ್ತಿ ಇರೋರಿಗೆ ಸಮಸ್ಯೆ ಇರೋದಿಲ್ಲ. ನಂತರದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಂತೂ ತುಂಬಾ ಡಿಫ್ರೆನ್ಸ್ ಆಯಿತು ಅನ್ಬೋದು. 2023-24ಕ್ಕೂ 24-25ಕ್ಕೂ ಸ್ವಲ್ಪ ತುಂಬಾ ಡಿಫ್ರೆನ್ಸ್ ಆಯಿತು. ಆ ಕಾರಣಕ್ಕೆ ಈ ವರ್ಷನೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ಗಳು ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ಅವ್ರ ಕಟ್ ಆಫ್ ಕಡಿಮೆ ಇರುತ್ತೆ. ಯಾಕಂದ್ರೆ ಕಾಂಪಿಟೇಷನ್ ಅಪ್ಲಿಕೇಶನ್ ಹಾಕುವಂತ ಸೈನ್ಸ್ ವಿದ್ಯಾರ್ಥಿಗಳ ಸಂಖ್ಯೆ ಆರ್ಟ್ಸ್ ವಿದ್ಯಾರ್ಥಿಗಳು ಹೋಲಿಕೆ ಮಾಡಿದಾಗ ಕಡಿಮೆನೆ ಬರ್ತಾರೆ. ಆರ್ಟ್ಸ್ ಅಲ್ಲಿ ಕಾಮರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಆರ್ಟ್ಸ್ ಲಿಸ್ಟ್ ಅಲ್ಲೇ ಕೂಡ ಕಟ್ ಆಫ್ ಅಲ್ಲಿ ಕೂಡ. ನಂತರದಲ್ಲಿ
ಸೈನ್ಸ್ ವಿದ್ಯಾರ್ಥಿಗಳು ಇದಿರಲ್ಲ ಅವ್ರ ಪರ್ಸೆಂಟೇಜ್ ನೋಡ್ಬೋದಾಗುತ್ತೆ 56, 57, 58. ನಂತರದಲ್ಲಿ ಒಂದು 72 ಸಮೀಪದಲ್ಲಿ ಏನೋ ಪರ್ಸೆಂಟೇಜು 75 ಇದೆ ನೋಡಿ ಸ್ಕ್ರೀನ್ ಮೇಲೆ. ಸೊ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ GM ಕಟ್ ಆಫ್ ಅಷ್ಟು ಇಂತಿತ್ತು. ಸೊ ಆ ಕಾರಣಕ್ಕೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಏನಿದೆಯಲ್ಲ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ವೇರಿ ಆಗ್ತಾನೆ ಇರುತ್ತೆ. ಈ ಬಾರಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಸೈನ್ಸ್ ವಿದ್ಯಾರ್ಥಿಗಳು ಗೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಆದರೆ ಪರ್ಸೆಂಟೇಜ್ ಏನಿರುತ್ತಲ್ಲ, ಸೊ 70ಗಿಂತ ಅಧಿಕ ಇದೆ ಅಂದರೆ ಸಮಸ್ಯೆ ಇರೋದಿಲ್ಲ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಅಂದರೆ ಲೀಸ್ಟಲ್ಲಿ ಹೆಸರು ಬರೋದಕ್ಕೆ ಕಾಲೇಜ್ ಆಯ್ಕೆ ಮಾಡೋದೆಲ್ಲ ನಿಮಗೆ ಬಿಟ್ಟಿದ್ದು. ಸೊ ಈಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಬಗ್ಗೆ ಆಯಿತು ಒಂದು ಅಂದಾಜಂತೂ ಸಿಕ್ತು ಅನ್ಕೊಂಡಿದ್ದೀನಿ. ಸೊ ವೇರಿ ಆಗ್ತಿರುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಬಟ್ 70+ ಇದ್ರೆ ಸಮಸ್ಯೆ ಇರೋದಿಲ್ಲ ಸೈನ್ಸ್ ವಿದ್ಯಾರ್ಥಿಗಳಿಗೆ, ಅಂದರೆ ಕ್ಯಾಟಗರಿ ವೈಸ್ ಇಂದ ತೊಗೊಂಡಂಥ ಸಂದರ್ಭದಲ್ಲಿ. ನಂತರದಲ್ಲಿ ಇನ್ನು ಬೇರೆ ಬೇರೆ ಸ್ಪೆಷಲ್ ಗ್ರೂಪ್ ಅದೆಲ್ಲ ಕಟ್ ಆಫ್ಗಳು ಬಿಡ್ತಾರೆ. ಸೊ ಅಲ್ಲಿ ಅಷ್ಟಾಗಿ ವಿದ್ಯಾರ್ಥಿಗಳಿಗೆ ಮ್ಯಾಟರ್ ಆಗದೆ ಹೋಗ್ಬೋದು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ಕಟ್ ಆಫ್ ಏನಿದೆಲ್ಲ ಅದೇ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಮೆಜಾರಿಟಿ ವಿದ್ಯಾರ್ಥಿಗಳು ಆ ರಿಸರ್ವೇಷನ್ನ ಹೊಂದಿರ್ತೀರಾ. ಸೊ ನಂತರದಲ್ಲಿ ಇದರ ಕಟ್ ಆಫ್ ಬಗ್ಗೆನೂ ಕೂಡ ನಿಮಗೆ ಮಾಹಿತಿನ ಕೊಡ್ತೇವೆ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಆದಾಗ. ನಂತರದ ಇವಾಗ ನೋಡುವಂತಂದ್ರೆ ಈ ಬಾರಿ ಕಟ್ ಆಫ್ ಏನಿತ್ತಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಅಂದಾಜು ಸೇಮ್ ಅಷ್ಟೇ ನಿಂತ್ಕೋಬೋದಾಗಿರುತ್ತೆ. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ 1-1.5%, ಅರ್ಧ ಪರ್ಸೆಂಟ್ ವೇರಿ ಆಗ್ಬೋದು ಅಷ್ಟೇ ಕೆಲವೊಂದು ಕಡೆ. ಸೈನ್ಸ್ ವಿದ್ಯಾರ್ಥಿಗಳಂತೂ ಒಂಥರ ಆಗಿರುತ್ತೆ, ಅಂದರೆ ಡಿಫ್ರೆನ್ಸ್ ಬರುತ್ತೆ. ಮತ್ತೆ ಪ್ರತಿ ರೌಂಡ್ಸ್ಗೂ ಕೂಡ ಕಟ್ ಆಫ್ಗಳು ಇಳಿಕೆ ಆಗ್ತಾನೆ ಬರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪ್ರತಿ ರೌಂಡ್ಸ್ಗೂ ಇಳಿಕೆ ಆಗಿ ಬರುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂತಲ್ಲ, ಸೀಟು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೀಟ್ ಎಲ್ಲ ಸಿಕ್ಕೋರು ಅಡ್ಮಿಷನ್ ಆಗ್ತಿರ್ತಾರೆ, ಅಂದ್ರೆ ಉಳಿಕೆ ಆಗಿರುವ ಸೀಟ್ಸ್ಗಾಗಿ ಮಾತ್ರ ರೌಂಡ್ಸ್ನ ಮಾಡ್ತಾರೆ ವಿನಃ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸೀಟಿನ ಮತ್ತೆ ಹೆಚ್ಚಿಗೆ ಮಾಡ್ಬಿಟ್ಟು ಅವರು ನಿಮಗೆ ರೌಂಡ್ಸ್ ಮಾಡಲ್ಲ. ಎಷ್ಟು ಸೀಟ್ ಉಳ್ಕೊಂಡಿರ್ತೀವಿ ಇವಾಗ 100 ಸೀಟಲ್ಲಿ 90 ಸೀಟ್ ಫಸ್ಟ್ ಬುಕ್ ಆಗೋರೆ, ಇನ್ನು 10 ಸೀಟ್ಗೆ ಇನ್ನೊಂದು ರೌಂಡ್ ಅಂತ ಮಾಡ್ತಾರೆ. ಸೊ ಥಿಂಕ್ ಮಾಡಿ, ಫಸ್ಟ್ 90 ಸೀಟ್ ಹೋಗ್ಬಿಡ್ತು, ನೆಕ್ಸ್ಟ್ ಇರೋದೇ 10 ಸೀಟ್ಗೆ. ಅಥವಾ 25 ಸೀಟ್ ಇತ್ತು ಒಂದು ಕಾಲೇಜಲ್ಲಿ ಅಂದರೆ 23 ಸೀಟ್ ಫುಲ್ ಆಗಿದೆ, ನಡೆ ಸೀಟ್ಗಾಗಿ ಒಂದು ರೌಂಡ್ ಅಂತ ಪರಿಗಣಿಸ್ತಾರೆ ಅದನ್ನ. ಆ ಕಾರಣಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ರೌಂಡ್ಸ್ ಸಿಗ್ತವೆ, ಈ ಕಾಲೇಜ್ ಬೇಡ ನನಗೆ ನೆಕ್ಸ್ಟ್ ಕಾಲೇಜ್ ಹೋಗ್ತೀನಿ ಹಾಗೆ ಆ ಥರ ಎಲ್ಲ ಮಾಡ್ಕೊಳಕ್ ಹೋಗ್ಬಿಡಿ. ಸಿಕ್ಕಂತ ಕಾಲೇಜು ಆಯ್ಕೆ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಿ, ಯಾವ ಕಾಲೇಜ್ ಸಿಕ್ಕರೆ ಹೋಗ್ತೀರಾ ಅಂತ ಕಾಲೇಜು. ಮತ್ತೆ ಹಂಗಂದ್ಬಿಟ್ಟು ಕಡಿಮೆ ಕಾಲೇಜ್ ಆಯ್ಕೆ ಮಾಡ್ಕೊಂಡ್ರು ಕೂಡ ನಿಮಗೆ ಸೀಟ್ ಸಿಗದೆ ಹೋಗ್ಬೋದಾಗಿರುತ್ತೆ. ಅದ್ರ ಬಗ್ಗೆ ನಾವು ಆಪರ್ಚುನಿಟಿ ಕೂಡ ವಿಡಿಯೋಸ್ ಮಾಡಿದ್ವಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇದೇ ವಿಡಿಯೋದಲ್ಲಿ ಹೇಳ್ತಾ ಇರಲಿ ಅಂತ ಆಗುತ್ತೆ. ಈಗ ಸ್ಕ್ರೀನ್ ಮುಖಾಂತರ ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಒಂದು ಸೆಲೆಕ್ಷನ್ ಲಿಸ್ಟ್ ಅಂದ್ಬಿಟ್ಟು ಬನ್ನಿ. ವಿದ್ಯಾರ್ಥಿಗಳಲ್ಲಿ ಗಮನಿಸ್ತಾ ಇರ್ಬೋದು ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟ್ ಏನಿತ್ತಲ್ಲ 2024ರಲ್ಲಿ ಪ್ರಕಟ ಆಗಿರುವಂಥದ್ದು, ಅದನ್ನು ಶೋ ಮಾಡ್ತಾ ಇರುವಂಥದ್ದಾಗಿರುತ್ತೆ. ಸೊ ಈ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಅಭ್ಯರ್ಥಿಗಳಿಗೆ ಗಮನಿಸುವಂಥದ್ದರೆ ಒಂದು ಡಿಸ್ಟ್ರಿಕ್ಟ್ ವೈಸಲ್ಲಿ ಕೂಡ ಕೊಟ್ಟಿರ್ತಾರೆ. ಅದರ ಪ್ರಕಾರದಲ್ಲಿ ನಿಮ್ಮ ಹೆಸರು ಏನಿದೆ, ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ಅದನ್ನು ಆಯ್ಕೆ ಮಾಡ್ಕೊಂಡು ಅದನ್ನು ನೀವು ನೋಡ್ಕೋಬೋದಾಗಿರುತ್ತೆ. ಸೊ ಎಕ್ಸಾಂಪಲ್ ನಿಮಗೆ ಸ್ಟಾರ್ಟಿಂಗಲ್ಲಿ ಇರೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಅಲ್ಲಿ ಸೀರಿಯಲ್ ನಂಬರನ್ನು ಕೊಟ್ಟಿರ್ತಾರೆ, ರಿಜಿಸ್ಟರ್ ರ್ಯಾಂಕಿಂಗ್ ನಂಬರನ್ನು ಕೊಟ್ಟಿರ್ತಾರೆ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಫೀಮೇಲ್ ಅಂದರೆ ಜೆಂಡರು ಮೇಲ್ ಫೀಮೇಲ್ ಅದೆಲ್ಲ ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ. ರಿಸರ್ವೇಷನ್ ಯಾವ ಒಂದು ರಿಸರ್ವೇಷನ್ ಬೇಸ್ ಮೇಲೆ ಇವರು ಹೊಂದಿದ್ರು ಯಾವ ರಿಸರ್ವೇಷನ್ಗಳನ್ನು ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಡಿಗ್ರಿ ಆಗಿರ್ಬೋದು, ಪರ್ಸೆಂಟೇಜ್ಗಳು, PG ಪರ್ಸೆಂಟೇಜ್ಗಳು ಎಷ್ಟು ಅಂತ ಕೊಟ್ಟಿರ್ತಾರೆ. ಮತ್ತು 2% ಜನ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ, ಯಾವ್ದು ಹೈಯೆಸ್ಟ್ ಇರುತ್ತೆ ಅದನ್ನು ಪರಿಗಣಿಸಿರ್ತಾರೆ. ನೋಡಿ, ಡಿಗ್ರಿದು ಕೊಟ್ಟಿದ್ದಾರೆ, PGದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡಿಗ್ರಿದು ಹೈಯೆಸ್ಟ್ ಇರೋ ಕಾರಣಕ್ಕೆ ಅದನ್ನು ಕನ್ಸಿಡರ್ ಮಾಡುವಂಥದ್ದಾಗಿರುತ್ತೆ. ಮತ್ತು ರಿಸರ್ವೇಷನ್ಗಳು ಕೂಡ ಇವರ ಒಂದು ಪರ್ಸೆಂಟೇಜ್ ಇರುತ್ತಲ್ಲ ಕಟ್ ಆಫ್ ಪ್ರಕಾರದಲ್ಲಿ ಯಾವುದರ ಬೇಸ್ ಮೇಲೆ ಅಲರ್ಟ್ ಆಗಿದೆ ಅನ್ನೋದ್ರ ಬೇಸ್ ಮೇಲೆ ಇಲ್ಲೂ ಕೊಟ್ಟಿರ್ತಾರೆ, ಗಮನಿಸ್ಕೋಬೋದಾಗಿರುತ್ತೆ. ಸೊ ಈ ಅಭ್ಯರ್ಥಿ ನೋಡ್ಬೋದಾಗಿರುತ್ತೆ, GM ಬೇಸ್ ಮೇಲೆ ಅಲರ್ಟ್ ಆಗಿರೋದಾಗಿರುತ್ತೆ. ಇವರು ಹೆಚ್ಚಿಗೆ ಪರ್ಸೆಂಟ್ ಇರೋದ್ರಿಂದ C ಅಂಶಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಪಕ್ಕದಲ್ಲಿ ನೋಡ್ಬೋದಾಗಿರುತ್ತೆ ಟೋಟಲ್ ಪರ್ಸೆಂಟೇಜ್ ಅಂತ ಇರುತ್ತಲ್ಲ ಆ ಪರ್ಸೆಂಟೇಜು ಅಂತ. ನಂತರದಲ್ಲಿ ಇನ್ಸ್ಟಿಟ್ಯೂಷನ್ ಯಾವ ಒಂದು ಕಾಲೇಜಿನ ಇವ್ರಿಗೆ ಅಲರ್ಟ್ ಮಾಡಿದ್ದಾರೆ ಅಂತ ನಾನು ಇನ್ನೊಂದು ಹೇಳಿದ್ದೆ. ಕೆಲವು ವಿದ್ಯಾರ್ಥಿಗಳ ಹೆಸರು ಬರುತ್ತೆ, ಕಾಲೇಜ್ ಬರಲ್ಲ, ಸ್ಟಾರ್ ಮಾರ್ಕ್ ಬರುತ್ತೆ. ಸೊ ಈ ಅಭ್ಯರ್ಥಿ ಏನಿದೆಲ್ಲ 80% ಇದ್ರು ಕೂಡ ಇವರಿಗೆ ಸೊ ಇವರು ಕಟ್ ಆಫ್ ಪ್ರಕಾರ ಹೆಸರಿದೆ. ಸೊ ಆದರೆ ವಿದ್ಯಾರ್ಥಿಗಳಿಗೆ ಇವರು ಕಾಲೇಜ್ ಜಾಸ್ತಿ ಆಯ್ಕೆ ಮಾಡಿರೋ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಬಂದಿರುವಂಥದ್ದಾಗಿರುತ್ತೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರಿ. ಮತ್ತು ಫೀಸ್ ಎಷ್ಟು ಫೀಸ್ ಇರುತ್ತೆ, ಮತ್ತು ಎಕ್ಸಾಮ್ಟೆಡ್ ಅಂತ ಬಂದರೆ ಇದು SC/ST ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಅಂದರೆ ವಿದ್ಯಾರ್ಥಿಗಳು ಇವರು GM ಅಂತ ಸೀಟ್ ಅಲಾಟ್ ಆಗಿದೆ, ಬಟ್ ಇವರು SC/ST ಕ್ಯಾಟಗರಿ ಬರೋ ಕಾರಣಕ್ಕೆ ಇಲ್ಲಿ ನೋಡ್ಬೋದಾಗಿರುತ್ತೆ. ಎಕ್ಸಾಮ್ಟೆಡ್ ಅಂತ ಬಂದರೆ ಅವರಿಗೆ ಫೀಸ್ ಶುಲ್ಕ ವಿನಾಯಿತಿ ಇರುತ್ತೆ, ಅವರು ಡಯಟಲ್ಲಿ ಯಾವುದೇ ಫೀಸ್ ಪೇ ಮಾಡೋದಿಲ್ಲ. ಇದರ ಮುಂದಿನ ದಿನದಲ್ಲಿ ಹೇಳ್ತೇವೆ. ಸೊ ಇಲ್ಲಿ ಫೀಸ್ ಬಗ್ಗೆ ಇರುತ್ತಲ್ಲ, ಯಾವ ಕಾಲೇಜ್ ಸಿಕ್ಕಾಗ ಎಷ್ಟು ಫೀಸ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಮುಂದಿನ ದಿನದಲ್ಲಿ ಮಾಹಿತಿನ ಕೂಡ ಕೊಡ್ತೇವೆ. ಫೀಸ್ ಕೂಡ ಕೊಟ್ಟಿರ್ತಾರೆ ನೋಡ್ಬೋದು. ಡೇಟ್ ಆಫ್ ಅಡ್ಮಿಷನ್ ಇನ್ನೊಂದು ಮತ್ತೊಂದೆಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಸದ್ಯಕ್ಕೆ ಅವರು ನೋಟಿಫಿಕೇಶನ್ ಪ್ರಕಟ ಮಾಡಿ ಮಾಹಿತಿನ ಕೊಡ್ತಾರೆ. ಸೊ ಇಷ್ಟು ಈ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಇರುವಂಥ ಅಂಶಗಳಾಗಿರುತ್ತೆ ಅಭ್ಯರ್ಥಿಗಳ. ಸೇಮ್ ವಿದ್ಯಾರ್ಥಿಗಳಿಗೆ ಗಮನಿಸಬಹುದಾಗಿರುತ್ತೆ, ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಸೇಮ್ ಅದೇ ರೀತಿಯಾಗಿ ಇರುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಗಮನಿಸ್ಕೊಂತೀರಿ ಅನ್ಕೊಂಡಿದ್ದೀನಿ. ಸೊ ಅಭ್ಯರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಸೇಮ್ ಅದೇ ಇರುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೊಬೋದು.